ಜಾತ್ರಾ ನಿಮಿತ್ತವಾಗಿ ಏಳೂರು ಗ್ರಾಮದಲ್ಲಿ ರೈತ ಮಿತ್ರ ಹಾಗೂ ರೈತ ರಥ ಅಂತ ಕರೀತಕ್ಕಂತ ಎತ್ತಿನ ಬಂಡಿ ಒಂದು ಓಟದ ಸ್ಪರ್ಧೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಸ್ಪರ್ಧೆಯಲ್ಲಿ ನಮ್ಮ ಭಾಗದ ಹಲವಾರು ಗ್ರಾಮಗಳು ಹಾಗೂ ಬೇರೆ ಜಿಲ್ಲೆಯಿಂದಲೂ ಕೂಡ ಹಲವಾರು ಗ್ರಾಮಗಳು ಆಗಮಿಸಿ ಈ ಒಂದು ಕ್ರೀಡಾಕೂಟಕ್ಕೆ ಮೆರುಗನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ಒಂದು ವೃದ್ಧರಾಗಿರ್ತಕ್ಕಂಥ ಚಪ್ಪಳೆಗಳನ್ನ ತಟ್ಟಲಿಕ್ಕೆ ಇಷ್ಟಪಡ್ತೀನಿ. ಅಭಿವೃದ್ಧಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲರೂ ಕೂಡ ಒಂದು ಚೆನ್ನಾಗಿ ಹರ್ಷೋದ್ಗಾರದಿಂದ ಸಂತೋಷದಿಂದ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಚಪ್ಪಾಳೆಯನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ಥಾನಗಳನ್ನು ಗಳಿಸಿರ್ತಕ್ಕಂಥ ಕ್ರೀಡಾಪಟುಗಳ ಒಂದು ಸ್ಥಾನವನ್ನ ಹೇಳ್ತೀವಿ. ಮೊದಲನೇದಾಗಿ ಅಂದ್ರೆ ಕೊನೆಯ ಸ್ಥಾನದಿಂದ ಪ್ರಥಮ ಸ್ಥಾನಕ್ಕೆ ಬರ್ತೀವಿ. ಮೊದಲಿಗೆ ಕೊನೆಯ ಸ್ಥಾನವನ್ನ ಪಡೆದಿರ್ತಕ್ಕಂಥದ್ದು 5ನೇ ಬಹುಮಾನ ಹನುಮಂತರಾಯ ಆಕಳಕುಂಟೆ ಎಷ್ಟಪ್ಪ ಅಂತಂದ್ರೆ 1745 ಫೀಟ್ ದೂರವನ್ನ ಕ್ರಮಿಸಿ 5ನೇ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಅವರಿಗೆ ಚಪ್ಪಾಳೆ ತಟ್ಟದ ಮುಖಾಂತರ ಪ್ರೋತ್ಸಾಹ ನೀಡಬೇಕು. ಹನುಮಂತರಾಯ ಆಕಳಕುಂಟೆ ಜನರು ಕೂಡ ಈ ಒಂದು ಕಾರ್ಯವನ್ನು ನಡೆಸಿಕೊಟ್ಟಿದ್ದಾರೆ. ಐದನೇ ಬಹುಮಾನವನ್ನ ಹನುಮಂತರಾಯ ಆಕಳಕುಂಟೆ ಅವರು ಸ್ವೀಕಾರ ಮಾಡಬೇಕಂತ ಕೋರುತ್ತೇನೆ. ಲಕ್ಷ್ಮೀ ರಂಗನಾಥ್ ಮಾನಸ್ಕಲ್ ಇವರಿಗೆ 4ನೇ ಸ್ಥಾನದ ಬಹುಮಾನವನ್ನ ನೀಡಬೇಕಂತ ಗಣ್ಯರಲ್ಲಿ ಕೊಡ್ತಾ ಇದ್ದೇನೆ. 5,000 ರೂಪಾಯಿ ನಗದು ಬಹುಮಾನವನ್ನ ಪಡೆದಿದ್ದಾರೆ ಈ ಕ್ರೀಡಾಪಟು. 495 ಫೀಟ್ ಏನಪ್ಪಾ ಅಂದ್ರೆ ದೂರವನ್ನು ಆಕ್ರಮಿಸಿ ಈ 3ನೇ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಈ 3ನೇ ಸ್ಥಾನದ ನಗದು ಬಹುಮಾನ ಏನಪ್ಪಾ ಅಂತಂದ್ರೆ 11,000 ರೂಪಾಯಿ ಬಹುಮಾನವಿದೆ. ಈ 11,000 ರೂಪಾಯಿ ಬಹುಮಾನವನ್ನ ನಮ್ಮ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಹಿರಿಯರು ಇರುವ ಮಲ್ಲಗೌಡರು ಹಾಗೂ ಈ ಒಂದು ಬಹುಮಾನ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಸ್ಥಾನವನ್ನ ಅಲಂಕರಿಸಿದ್ದಾರೆ. ಅವರಿಗೆ ಓಡಿದ ಓಟ 1967.6 ಇವರಿಗೆ ದ್ವಿತೀಯ ಬಹುಮಾನ 21,000 ರೂಪಾಯಿ ನಗದು ಬಹುಮಾನವನ್ನ ವಿತರಣೆ ಮಾಡಲಾಗುವುದು. ಈ ನಗದು ಬಹುಮಾನ ವಿತರಣೆಯನ್ನ ದೇವಪ್ಪ ಅವರು ಹಾಗೂ ಮಲ್ಲಗೌಡರು ಹಾಗೂ ಎಲ್ಲ ಕಮಿಟಿಯ ಸದಸ್ಯರು ಗ್ರಾಮದ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅದೇ ರೀತಿ ಈಗ ಅಯ್ಯಣ್ಣ ಅವರು, ಪರಶುರಾಮ್ ಅವರು ಈಗ ಎತ್ತಿನ ಬಂಡಿ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥವರು ಭೀಮಶಂಕರ್ ಮಲೋಗಿ ಇವರಿಗೆ ಭೀಮಶಂಕರ್ ಮಲೋಗಿ ಅವರಿಗೆ ಪ್ರಥಮ ಸ್ಥಾನ. ಈ ಪ್ರಥಮ ಸ್ಥಾನದ ಒಂದು ಏನಂತಂದ್ರೆ 5 ಮಾಸಿ ಬಂಗಾರದ ಉಂಗುರವನ್ನ ಹಾಕಲಾಗುವುದು. ಈ ಒಂದು ಕಾರ್ಯದಲ್ಲಿ ಎಲ್ಲ ಊರಿನ ಗ್ರಾಮಸ್ಥರು ಹಾಗೂ ಹಿರಿಯರು ಹಾಗೂ ಎಲ್ಲ ಕಮಿಟಿ ಸದಸ್ಯರು ಅವರವರನ್ನದೇ ಎಲ್ಲರೂ ಕೂಡ ಈ ಒಂದು ಕಾರ್ಯದಲ್ಲಿ ಭಾಗವಹಿಸಿ ನೀಡಿ ಪ್ರೋತ್ಸಾಹಿಸಬೇಕಂತೇಳಿ ಕೋರ್ತಾ ಇದೆ. ಒಂದು ಕೊರತೆ ಅಂತ ಅವರು ಬಯಸಿದ್ದಾರೆ. ಅದೇ ರೀತಿಯಾಗಿ ಅದು ಅವರ ಸೋಲಲ್ಲ, ಗೆಲುವಂತ ಭಾವಿಸಿ ಊರಿನ ಗಣ್ಯರು ಮತ್ತು ಗ್ರಾಮಸ್ಥರು ಕೂಡ ಇವರು ಕೂಡ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಕಾಣಿಕೆಯನ್ನ ನೀಡ್ತಾ ಇದ್ದಾರೆ. ಅವರಿಗೂ ಕೂಡ ಈ ಒಂದು ಸನ್ಮಾನ ಮತ್ತು ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಉದ್ದೇಶ ಏನಪ್ಪಾ ಅಂತಂದ್ರೆ ಕ್ರೀಡಾಪಟುಗಳು ಅಂದ್ರೆ ರೈತ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರದು ಅಂತಕ್ಕಂಥ ಉದ್ದೇಶದಿಂದ ಇಲ್ಲಿ ಏನಪ್ಪಾ ಅಂತಂದ್ರೆ 2,100 ಕಾಣಿಕೆಯನ್ನು ನೀಡಿ ಸನ್ಮಾನವನ್ನು ಮಾಡಿ
ಇಲ್ಲಿ ಗ್ರಾಮಸ್ಥರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೋಲಿನಲ್ಲೂ ಕೂಡ ಗೆಲುವನ್ನ ಕಂಡಿರ್ತಕ್ಕಂಥದ್ದು, ಸೋಲೆ ಗೆಲುವು, ನಿಜವಾದ ಗೆಲುವನ್ನು ಸ್ವೀಕರಿಸಬೇಕು. ಏನೇ ಆದರೂ ಕೂಡ ಗ್ರಾಮಸ್ಥರು ಕೂಡ ಇರುತ್ತದೆ.